ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 78ನೇ ವೀಡಿಯೋ. ಇಲ್ಲೇನಂತ ಕೊಟ್ಟವ್ರು, ಒಂದಷ್ಟು ದುಡ್ಡು ಇಟ್ಟಿರ್ತಾರೆ. ಆ ದುಡ್ಡು ಕಾಂಪೌಂಡ್ ಇಂಟ್ರೆಸ್ಟ್ ಆಯ್ತದ. ಹಂಗಂದ್ರೆ ವರ್ಷದಲ್ಲಿ ಬಡ್ಡಿ ಬಂದಿರ್ತದ, ಅದಕ್ಕೆ ಬಡ್ಡಿ ಬೆಳೀತದ, ಬಂದಿರೋ ಬಡ್ಡಿಗೆ ಮತ್ತೆ ಬಡ್ಡಿ ಬೆಳೀತದ. ಆ ಥರ ಕಾಂಪೌಂಡ್ ಆಗಿ 5 ವರ್ಷದಲ್ಲಿ ಡಬಲ್ ಆಯ್ತದ. ಅದು ಇಂಟ್ರೆಸ್ಟ್ ಆಗಕ್ಕೆ ಎಷ್ಟು ವರ್ಷ ಬೇಕು ಅಂತ ಲೆಕ್ಕ ಹಾಕಬೇಕು. ಯಾವುದೋ ಒಂದು ದುಡ್ಡು 5 ವರ್ಷದಲ್ಲಿ ಡಬಲ್ ಆದರೆ ಏನಾಯ್ತದ, ಅಂತ ದುಡ್ಡು 5 ವರ್ಷದಲ್ಲಿ ಎಷ್ಟಾಯ್ತದ, ಡಬಲ್ ಆಯ್ತದ. 5 ವರ್ಷದಲ್ಲಿ ಡಬಲ್ ಅಂದರೆ 2 ಎಷ್ಟಾಯ್ತದ, ಇನ್ನು 5 ವರ್ಷದಲ್ಲಿ ಅದು ಡಬಲ್ ಆಯ್ತದ. ಅದೆಷ್ಟಾಯ್ತದ ಟೋಟಲ್ ಆಗಿ ಇನ್ನು 5 ವರ್ಷದಲ್ಲಿ 2 ಇರೋದು, ಅದ್ರ ಡಬಲ್ ಆದಾಗ 4 ಆಯ್ತದ. ಅದು ಇನ್ನೂ 5 ವರ್ಷದಲ್ಲಿ ಎಷ್ಟಾಯ್ತದ, ಇನ್ನೂ 5 ವರ್ಷದಲ್ಲಿ 8 ಆಯ್ತದ. ಅಲ್ಲಿಗೆ ಇಂಟ್ರೆಸ್ಟ್ ಆಗಕ್ಕೆ ಎಷ್ಟು ವರ್ಷ ಬೇಕು, ಫಸ್ಟಿಂದ 5 5 5 15 ವರ್ಷ ಬೇಕು. ಅದೇ ಥರ ಇದರಲ್ಲಿ ಬೇರೆ ಬೇರೆ ಥರ ಮಾಡ್ಬೋದು. 15 ವರ್ಷದಲ್ಲಿ ಇಂಟ್ರೆಸ್ಟ್ ಆಯ್ತದ. ಅದೇ ಥರ ಇನ್ನು 5 ವರ್ಷ ಅಂದರೆ 20 ವರ್ಷದಲ್ಲಿ ಎಷ್ಟಾಯ್ತದ, 16 ಆಯ್ತದ. 8 25 ವರ್ಷಕ್ಕೆ 32. ಅದೇ ಥರ 25 ವರ್ಷಕ್ಕೆ 32, 30 ವರ್ಷಕ್ಕೆ 64 ಆಯ್ತದ. 30 ವರ್ಷಕ್ಕೆ 35 ವರ್ಷಕ್ಕೆ ಅದೇ 128 ಆಯ್ತದ. ಅಲ್ಲಿಗೆ ಹತ್ರ 100ಕ್ಕಿಂತ ಜಾಸ್ತಿ ಆಯ್ತದ. ಇದೇ ಪವರ್ ಆಫ್ ಕಾಂಪೌಂಡಿಂಗ್ ಅನ್ನೋದು. ಅದೇ ಬೇರೆ ಬೇರೆ ಥರ ಲೆಕ್ಕ ಹಾಕ್ತಾರೆ. ಇದರಲ್ಲೇ ಇನ್ನೊಂದು ಯಾವುದು ಅಂದರೆ ರೂಲ್ ಆಫ್ 72 ಅಂತ ಲೆಕ್ಕ ಹಾಕ್ತಾರೆ. 72 ಅಂದರೆ ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಕೊಟ್ಟಿರ್ತದೋ ಅದನ್ನು ಇದರಿಂದ ಅದನ್ನು 72ನ ಡಿವೈಡ್ ಮಾಡಬೇಕು. ಅದರಿಂದ ಅಷ್ಟು ವರ್ಷಕ್ಕೆ ದುಡ್ಡು ಡಬಲ್ ಆಯ್ತದೆ ಅಂತ. ಬ್ಯಾಂಕಲ್ಲಿ ಇಟ್ಟಾಗ ಎಷ್ಟು, ಯಾವ್ಯಾವುದಾದ್ರೂ ತೀರಾ ಒಂದೊಂದು ಓಲ್ಡ್ ಏಜ್ ಈ ಥರದ್ದು 8% ಸಿಗ್ತದೆ. ಎಲ್ಲೋ ಒಂದೊಂದು ಇದರಲ್ಲಿ ಕ್ವಾಲಿಟಿಯಾಗಿ ಓಲ್ಡ್ ಏಜ್ ಇರೋವ್ರಿಗೆ, ಇಲ್ಲ ತೀರಾ ವರ್ಷಾನುಗಟ್ಲೆ ಲಾಕ್ ಮಾಡೋವ್ರಿಗೆ ಅದೆಷ್ಟಾಯ್ತದ, 8ರಿಂದ ಡಿವೈಡ್ ಮಾಡಬೇಕು 72ನ. 8 1 8 9 72 ಅಂತ. 9 ವರ್ಷಕ್ಕೆ ಡಬಲ್ ಆಯ್ತದ. ಅಲ್ಲಿಗೆ ಎಷ್ಟಾಗಿರ್ತದೆ, ಅದು 9 ವರ್ಷಕ್ಕೆ 1 ದುಡ್ಡು ಇಟ್ಟಿರೋದು 9 ವರ್ಷಕ್ಕೆ ಅದು ಡಬಲ್ ಆಯ್ತದ. ಆಮೇಲೆ ಇನ್ನು 18 ವರ್ಷಕ್ಕೆ ಅದು 18 ವರ್ಷಕ್ಕೆ ಎಷ್ಟಾಯ್ತದ, 4 ಆಯ್ತದ. 24 ವರ್ಷಕ್ಕೆ ಅದೆಷ್ಟಾಯ್ತದ, 8 ಆಯ್ತದ. ಇದು 24 ವರ್ಷಕ್ಕೆ ಇಂಟ್ರೆಸ್ಟ್ ಆಯ್ತದ. ಅದು 5 ವರ್ಷಕ್ಕೆ ಡಬಲ್ ಆದರೆ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಬರಬೇಕು, 18 4 72, 15 5 75, 15% ಅಷ್ಟು ಕಾಂಪೌಂಡೆಡ್ ಇಂಟ್ರೆಸ್ಟ್ ಬೇಕು. ಏನು 5 ಇಯರಲ್ಲಿ ಇದು ಬರಬೇಕು ಅಂದರೆ ಅದು 25 ವರ್ಷಕ್ಕೆ ಎಷ್ಟಾಗಿರ್ತದ, 10 ವರ್ಷಕ್ಕೆ 4, 15 ವರ್ಷಕ್ಕೆ 8, 20 ವರ್ಷಕ್ಕೆ 16, 25 ವರ್ಷಕ್ಕೆ 32 ಆಗಿರ್ತದೆ. ಇದು ಇಂಟ್ರೆಸ್ಟ್ ಆಗೋದು ಅದು 32 ಆಗಿರ್ತದೆ. ಈ ಥರ ಯಾವುದೇ ಲೆಕ್ಕ ಕೇಳಿದ್ರು ಇಷ್ಟು ವರ್ಷದಲ್ಲಿ ಡಬಲ್ ಆಯ್ತದೆ ಅಂತ ಕೇಳ್ಬಿಟ್ಟು ನೆಕ್ಸ್ಟು ಅದು 4 8 16 32 ಎಷ್ಟು ವರ್ಷಕ್ಕೆ ಅಂತ ಕಂಡುಹಿಡಿಬೋದು ಅದನ್ನು. ಬಾಯ್.